ಜಮ್ಮು ಕಾಶ್ಮೀರದಲ್ಲಿ ಮಹಾಮಳೆಯ ಆರ್ಭಟ. ಜಮ್ಮು ಕಾಶ್ಮೀರದಲ್ಲಿ ಮಳೆಯ ಆರ್ಭಟ. ಮಳೆಯಿಂದಾಗಿ ಭಾರೀ ಭೂಕುಸಿತವಾಗಿದೆ. ವಾಹನಗಳು ಹುದುಗಿ ಹೋಗಿದ್ದು, ಮನೆಗಳಿಗೂ ಕೂಡ ಹಾನಿಯಾಗಿದೆ. ಸೂರು ಕಳೆದುಕೊಂಡು ಜನ ಕಂಗಾಲಾಗಿದ್ದಾರೆ. ಧರಂಕುಂಡ ಪ್ರದೇಶದಲ್ಲಿ ಸುಮಾರು 40ಕ್ಕೂ ಅಧಿಕ ಮನೆಗಳಿಗೆ ಮಳೆಯಿಂದ ಹಾನಿಯಾಗಿದೆ. ಜಮ್ಮು ಕಾಶ್ಮೀರದಲ್ಲೂ ಕೂಡ ಭಾರೀ ಮಳೆ ಆಗ್ತಾ ಇದೆ. ಮಳೆಯಿಂದಾಗಿ ಭೂಕುಸಿತ ಉಂಟಾಗಿದೆ. ಇದು ಜನಜೀವನದ ಮೇಲೆ ಎಂಥ ಪರಿಣಾಮವನ್ನು ಬೀರಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಸುಮಾರು 40ಕ್ಕೂ ಅಧಿಕ ಮನೆಗಳು ಡ್ಯಾಮೇಜ್ ಆಗಿವೆ. ತಾವು ಇದ್ದಂತಹ ಸೂರನ್ನು ಕಳೆದುಕೊಂಡು ಬೇರೆ ಕಡೆ ಸ್ಥಳಾಂತರವಾಗುವಂತಹ ದೃಶ್ಯ ಗಮನಿಸ್ತಾ ಇದ್ದೀರಿ. ಧರ್ಮಕುಂಡ್ ಪ್ರದೇಶದಲ್ಲಿ ಆಗಿರುವಂತಹ ಘಟನೆ ಇದು. ಜಮ್ಮು ಕಾಶ್ಮೀರದಲ್ಲಿ ಮಹಾಮಳೆಯ ಹೊಡೆತಕ್ಕೆ ಜನಜೀವನ ಅಸ್ತವ್ಯಸ್ತವಾಗಿದೆ. ಗಮನಿಸ್ತಾ ಇದ್ದೀರಿ. ಮಹಾಮಳೆಯಿಂದಾಗಿ ಭೂಕುಸಿತ ಉಂಟಾಗಿದೆ. ಆ ಭೂಕುಸಿತದ ಪರಿಣಾಮ ಜನರು ಮನೆ ಮಠ ಕಳ್ಕೊಂಡಿದ್ದಾರೆ. ವಾಹನಗಳೆಲ್ಲವೂ ಕೂಡ ಸಿಲುಕಿಕೊಂಡಿವೆ. ಅಲ್ಲಿಂದ ಬೇರೆ ಕಡೆಗೆ ಸುರಕ್ಷಿತ ಸ್ಥಳಗಳಿಗೆ ಅವರನ್ನು ಸ್ಥಳಾಂತರಿಸುವಂತಹ ಕೆಲಸ ಕೂಡ ಆಗ್ತಾ ಇದೆ. ಅಪಾರ ಪ್ರಮಾಣದಲ್ಲಿ ನಷ್ಟ ಉಂಟಾಗಿದೆ. ಮಳೆಯಿಂದಾಗಿ ಆಗಿರುವಂತಹ ಅನಾಹುತ ಧರಂಕುಂಡ್ನಲ್ಲಿ. ಇದು ಪ್ರಮುಖವಾಗಿ ಧರಂಕುಂಡ್ನ ಪ್ರದೇಶ ಹೇಗಾಗಿದೆ ಭೂಕುಸಿತದಿಂದ ಅನ್ನೋ ದೃಶ್ಯಗಳು. ವಾಹನ ಯಾವ ರೀತಿಯಾಗಿ ಸಿಲುಕಿಕೊಂಡಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಇದೊಂದೇ ಅಲ್ಲ, ಅಪಾರ ಪ್ರಮಾಣದಲ್ಲಿ ಜನ ನಷ್ಟವನ್ನು ಅನುಭವಿಸಿದ್ದಾರೆ. ಅವರೆಲ್ಲರನ್ನ ಕಾಪಾಡುವಂತಹ ಜವಾಬ್ದಾರಿ ಅಲ್ಲಿನ ಸರ್ಕಾರಕ್ಕಿದೆ. ಆ ನಿಟ್ಟಿನಲ್ಲಿ ಸುರಕ್ಷಿತ ಸ್ಥಳಗಳಿಗೆ ಮುಂಜಾಗ್ರತೆಯನ್ನು ವಹಿಸಿ ಅವರನ್ನು ಸ್ಥಳಾಂತರಿಸುವಂತಹ ಕೆಲಸ ಕೂಡ ಆಗ್ತಿದೆ. ಇನ್ನೂ ಒಂದು ವೇಳೆ ಮಳೆ ಹೆಚ್ಚಾದರೆ ಇದು ವಾಸಕ್ಕೆ ಸೇಫ್ ಅಲ್ಲ ಅನ್ನೋ ಕಾರಣ.